ಕಾರವಾರ ತಾಲೂಕಿನ ಸದಾಶಿವಗಡದ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿಯಲ್ಲಿ ಗ್ರಾಹಕರ ಹಣವು ವಂಚನೆಯಾಗಿದ್ದು, ಈ ಕುರಿತು ಸೂಕ್ತ ತನಿಖೆ ನಡೆಸಬೇಕು ಎಂದು ಗ್ರಾಹಕ ಅಜಿತ್ ನಾಯ್ಕ್ ಆಗ್ರಹಿಸಿದರು. ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲೆಯಾದ್ಯಂತ 12 ಶಾಖೆಗಳಿರುವ ಸೊಸೈಟಿಯಲ್ಲಿ ಗ್ರಾಹಕರ ಪಿಗ್ಮಿ, ಎಫ್ಡಿ ಸೇರಿದಂತೆ ಒಟ್ಟು 56 ಕೋಟಿ ಠೇವಣಿ ಇದೆ. ಆದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ 50 ಕೋಟಿ ರೂಪಾಯಿ ಹಣವನ್ನು ಸಾಲವಾಗಿ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದರು. 2025ರಿಂದ ಲಾಸ್ಟ್ ಇಯರ್ ಆಡಿಟ್ ರಿಪೋರ್ಟ್ ಅವರು ಇನ್ನೂ ಮಾಡಿರುವುದಿಲ್ಲ. ನೀವು ಅದಕ್ಕಾಗಿ ಅವರು ಅಪಾಯಿಂಟೆಡ್ ಮಾಡಿದ್ದಾರೆ. ನೀವು ಆಡಿಟರ್ಗೆ ಪರಮೇಶ್ವರ್ ಭಟ್ ಸಿಎ ಕುಮಟಾದವರು ಅವ್ರ ನಂಬರ್ ನಮ್ಗೆ ಕೊಟ್ಟಿದ್ದಾರೆ. ಅವರು 944886799594. As per the balance sheet as on 27/6/2025, total deposit ಅವರು ಆಗಿದ್ದು 56,83,41,41,606. ಅದರಲ್ಲಿ ಅವರು ತೋರಿಸ್ತಾ ಇರುವ ಬ್ಯಾಲೆನ್ಸ್ ಶೀಟ್ ಅಲ್ಲಿ 50,95,19,43 ಲೋನ್ ಕೊಟ್ಟಿದ್ದಂತ. as per balance sheet 27/6/2025 ನಿನ್ನೆ ಡೇಟಿಗೆ ಎಷ್ಟು ದುಡ್ಡಿದೆ ಅಂತ ತೋರಿಸ್ತಾ ಇದೆ ಬ್ಯಾಲೆನ್ಸ್ ಶೀಟ್ ಗೆ. ಆದ್ರೆ ನಮಗೆ ಹೇಳುವುದೇನು, ಗ್ರಾಹಕರು ಕೊಡ್ಲಿಕ್ಕೆ 1 ರೂಪಾಯಿ ಇಲ್ಲ ಅಂತ. ಕಳೆದ 6 ತಿಂಗಳಿನಿಂದ ಸೊಸೈಟಿಯಲ್ಲಿ ಯಾವುದೇ ವ್ಯವಹಾರ ನಡೆಯುತ್ತಿಲ್ಲ. ಜೊತೆಗೆ ಗ್ರಾಹಕರ ಹಣ ಕೂಡ ವಾಪಸ್ ನೀಡ್ತಿಲ್ಲ. ಈ ಬಗ್ಗೆ ಗ್ರಾಹಕರು ಕೇಳಿದ್ರೆ ಹಾರಿಕೆಯ ಉತ್ತರ ನೀಡ್ತಾರೆ. ಈ ಹಿಂದೆ ಗ್ರಾಹಕರೊಂದಿಗೆ ಸಭೆ ನಡೆಸಿ ಜೂನ್ 25ರಂದು ಹಣ ವಾಪಸ್ ನೀಡುತ್ತೇವೆ ಎಂದು ನೋಟಿಸ್ ನೀಡಿದ್ರು. ಆದರೆ ಈವರೆಗೆ ಹಣ ನೀಡಿಲ್ಲ. ಅಲ್ಲದೆ ಕಳೆದ ಕೆಲವು ತಿಂಗಳಿನಿಂದ ಸೊಸೈಟಿಯ ವ್ಯವಸ್ಥಾಪಕ ನಿರ್ದೇಶಕ ಲಿಂಗರಾಜು ಕಲ್ಗುಟ್ಕರ್ ನಾಪತ್ತೆಯಾಗಿದ್ದಾರೆ. ಸೊಸೈಟಿಯ ಮುಖ್ಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಅವರ ಸಹೋದರಿ ಅರ್ಪಿತಾ ಅವರಿಗೆ ಕೇಳಿದ್ರೆ ಸರಿಯಾಗಿ ಸ್ಪಂದಿಸ್ತಿಲ್ಲ. As per the list 2023-24 Board of Director list, Diksha Dattaram Kalgutkar President, Rayappa R. Gaikar Vice President, Lingaraju Kuttu Kalgutkar Director and other 40 Director. The list is ನಾನು ತೋರಿಸ್ತಿಲ್ಲ. As per the latest information dated 14/9/2024 14/9/2024 ಅದನ್ನು ಚೇಂಜ್ ಮಾಡಿಕೊಂಡು ಅವರು ಶ್ರೀ ಲಿಂಗರಾಜು ಕುತ್ತು ಕಲ್ಗುಟ್ಕರ್ ಅಧ್ಯಕ್ಷ ಮಾಡಿದ್ದಾರೆ. ಶ್ರೀಮತಿ ದೀಕ್ಷಾ ದತ್ತಾರಾಮ್ ಕಲ್ಗುಟ್ಕರ್ ಉಪಾಧ್ಯಕ್ಷ ಮಾಡಿದ್ದಾರೆ. 23/9/2024 ಮುಂದೆ 5 ವರ್ಷಗಳವರೆಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತೆ ಎಂದು ಕರ್ನಾಟಕ ಸಂವಾದ ಸಹಕಾರಿಗಳ ಅಧಿನಿಯಮ 1997 ನಿಯಮ 5A ಪ್ರಕಾರ ಘೋಷಿಸಲಾಗಿದೆ. ಅಂದರೆ ಅವರು ಒಂದ್ಸಲ ಬೋರ್ಡ್ ಆಫ್ ಡೈರೆಕ್ಟರ್ ಮಾಡಿಕೊಂಡು 14/9/2024 ಡೈರೆಕ್ಟರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಅದು ಕಾಪಿ ಇದೆ, ನಾವು ತೋರಿಸ್ತೀವಿ ನಿಮಗೆ. ಅದಕ್ಕೆ ರಿಟರ್ನಿಂಗ್ ಅಧಿಕಾರಿ ಸಹಿ ಮಾಡಿರುತ್ತಾರೆ. ಈ ಬಗ್ಗೆ ನಾವು ಡಿಆರ್ ಆಫೀಸ್ ನಲ್ಲಿ ಕೇಳಿದಾಗ ಸಂವಾದ್ ಫೆಡರೇಷನ್ ಬೆಂಗಳೂರು ವ್ಯವಸ್ಥಾಪಕರು ನಿರ್ದೇಶಕರು ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ನಿರ್ಮಾಣ ಭವನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ವಿವೇಕಾನಂದ ಕಾಲೇಜ್ ಎದುರುಗಡೆ 1ನೇ ಬ್ಲಾಕ್ ರಾಜಾಜಿನಗರ ಬೆಂಗಳೂರು ಅವರಿಗೆ ಅವರು ದಿನಾಂಕ 26/6/2025 ಪತ್ರ ವ್ಯವಹಾರ ಮಾಡಿರುತ್ತಾರೆ. ಅದೇ ದಿವಸ ಎಆರ್ ಆಫೀಸ್ ಅಲ್ಲಿ ನಾವು ಕೇಳಿದಾಗ ಅವರು ಬರುವ ಸೋಮವಾರ ಅದೇ ಆಫೀಸ್ಗೆ ಲೆಟರ್ ಬರೆಯುವುದಾಗಿ ಹೇಳಿರುತ್ತಾರೆ. ಅದಕ್ಕೆ ತಕ್ಕಂತೆ ಸಂತೋಷ್ ಇದ್ದಾರೆ ಅವರು ಫೆಡರೇಷನ್ ಅವರು. ಅವರ ನಂಬರ್ ಇದೆ 9513566612. ಅವರನ್ನು ನಾವು ಕೇಳಿದ್ವಿ ಇದರ ಬಗ್ಗೆ. ಅವರು ನಮ್ಗೆ ಹೇಳಿದ್ದಾರೆ ಸೋಮವಾರ ದಿವಸ ಅವರ ಮೇಲೆ ದೂರು ಎಫ್ಐಆರ್ ಆಗುವುದಾಗಿ ಅವರು ನಮ್ಗೆ ಹೇಳಿದ್ದಾರೆ ಆಡಿಟ್ ರಿಪೋರ್ಟ್ ಪ್ರಕಾರ. ಇದೀಗ ಕೋಆಪರೇಟಿವ್ ಸೊಸೈಟಿಯ ಫೆಡರೇಷನ್ ಅಧಿಕಾರಿಗಳು ವಂಚನೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದು, ಸೋಮವಾರ ಸಂಪೂರ್ಣ ಮಾಹಿತಿ ಹೊರಬರಲಿದೆ. ಬಳಿಕ ಸೊಸೈಟಿಯ ವ್ಯವಸ್ಥಾಪಕ ನಿರ್ದೇಶಕನ ಮೇಲೆ ಪ್ರಕರಣ ದಾಖಲಾಗುತ್ತದೆ. ಈ ವಂಚನೆಯ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೂ ಮನವಿ ನೀಡಿದ್ದೇವೆ ಎಂದರು. ಮೇನ್ ಬ್ರಾಂಚ್ ಗೆ ನಾನು ಕಸ್ಟಮರ್ ಆಗಿ ಹೇಳ್ತಾ ಇದ್ದೇನೆ. ಪರ್ಸನಲಿ ನಾನು ಮತ್ತು ನಮ್ಮ ಮನೆಯವರು ಮೇನ್ ಬ್ರಾಂಚ್ ಸದಾಶಿವರಿಗೆ 2 ಸಲ ಹೋಗಿ ನಮ್ಮ ಹಣವನ್ನು ಮರುಪಾವತಿಸಲಾಗಿ ಅವರ ಬೇಡಿಕೆ ಇರುತ್ತದೆ. ಆದರೆ ಏಪ್ರಿಲ್ 5ರಂದು ನಿಮ್ಮ ಎಲ್ಲಾ ಮೊತ್ತವನ್ನು ನಿಮಗೆ ನೀಡುವುದಾಗಿ ಲಿಂಗರಾಜು ಕುತ್ತು ಕಲ್ಗುಟ್ಕರ್ ಎಂಡಿ ಅವರ ತಂದೆ ಕುತ್ತು ದತ್ತಾ ಕಲ್ಗುಟ್ಕರ್ ಅವರು ಭರವಸೆ ನೀಡಿರುತ್ತಾರೆ. ಆದರೆ ಯಾವುದೇ ಮೊತ್ತ ನೀಡಿರುವುದಿಲ್ಲ. ದಿನಾಂಕ 30/4/2025 ಲಿಖಿತವಾಗಿ ಎಲ್ಲರಿಗೂ ಪತ್ರವನ್ನು ನೀಡಿದ್ದು ದಿನಾಂಕ 25/6/2025 ಮೊತ್ತವನ್ನು ನೀಡುವುದಾಗಿ ಹೇಳಿರುತ್ತಾರೆ. ಆದರೆ ಯಾವುದೇ ತದನಂತರ ಯಾವುದೇ ನಮಗೆ ಮೊತ್ತ ಸಿಕ್ಕಿರುವುದಿಲ್ಲ. ಅದೇ ದಿವಸ 25/6/2025 ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೆ ನಾವು ಕಾದಿದ್ದು ಯಾವುದೇ ಮೊತ್ತ ನಮಗೆ ಬಂದಿರಲಿಲ್ಲ. ತದನಂತರ ಅದೇ ದಿನ ನಾವು ದಿನಾಂಕ 25/6/2025 ನಾವು ದೀಕ್ಷಾ ದತ್ತಾರಾಮ್ ಕಲ್ಗುಟ್ಕರ್ ವೈಸ್ ಪ್ರೆಸಿಡೆಂಟ್ ಅವರ ಜೊತೆಗೆ ಚಿತ್ತಾಬಲ ಪೊಲೀಸ್ ಠಾಣೆಗೆ ಹೋಗಿ ಎಂಡಿ ವಿರುದ್ಧ ದೂರ ದಾಖಲಿಸಲು ಹೋಗಿರುತ್ತೇವೆ. ಆದರೆ ಸದರಿ ಠಾಣಾಧಿಕಾರಿಗಳು ನಮ್ಮ ದೂರನ್ನು ಸ್ವೀಕರಿಸುವುದಿಲ್ಲ.
ತದನಂತರ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಮನವಿ ಸಲ್ಲಿಸಿದ್ದು. ಆರ್ ನಾಯ್ಕರ್ ವೈಸ್ ಪ್ರೆಸಿಡೆಂಟ್, ಲಿಂಗರಾಜು ಪುತ್ತು ಕಲ್ಗುಡ್ಕರ್ ಡೈರೆಕ್ಟರ್, ಪುತ್ತು ದತ್ತ ಕಲ್ಗುಡ್ಕರ್ ಡೈರೆಕ್ಟರ್, ಗೌರಿ ಪುತ್ತು ಕಲ್ಗುಡ್ಕರ್ ಡೈರೆಕ್ಟರ್, ದತ್ತಾರಾಮ್ ಪುತ್ತು ಕಲ್ಗುಡ್ಕರ್ ಡೈರೆಕ್ಟರ್ ಇವು ಅಣ್ಣ ಒಂದು, ಸಂಜನಾ ಸಂಜಯ್ ಕಲ್ಗುಡ್ಕರ್ ಡೈರೆಕ್ಟರ್, ದತ್ತಾತ್ರೇಯ ಕೃಷ್ಣ ನಾಯ್ಕ್ ಡೈರೆಕ್ಟರ್, ಸುನೀತಾ ವಿರಾಜ್ ಕದಂ ಡೈರೆಕ್ಟರ್, ದೀಪಕ್ ಗೋಪಾಲ್ ಬಾವ ಇದೆಲ್ಲ ಸ್ಟಾಫಿನ ಗಂಡ ಸ್ಟಾಫ್ ಇದ್ದಾರೆ ಗಂಡ ಅಂತೆ ಅವನು ಡೈರೆಕ್ಟರ್, ಲಕ್ಷ್ಮೀ ಕಮಲಾಕರ್ ಪರವಾರ್ ಡೈರೆಕ್ಟರ್, ಉಪೇಂದ್ರ ಸಂತೋಷ್ ಗೋಯಕರ್ ಡೈರೆಕ್ಟರ್, ಅಮರೀಶ್ ರೋಹಿದಾಸ್ ಕಲ್ಗುಡ್ಕರ್ ಡೈರೆಕ್ಟರ್, ಉಜ್ವಲಾ ಉಲ್ಲಾಸ್ ಮಯೇಕರ್ ಡೈರೆಕ್ಟರ್, ಶಹನಾಸ್ ಮನ್ಸೂರ್ ಭೂಮಿ ಡೈರೆಕ್ಟರ್, ಉಮಾ ಗೋವಿಂದ್ ಸಾಲಸ್ಕರ್ ಡೈರೆಕ್ಟರ್. ಸೊಸೈಟಿಯ ಗ್ರಾಹಕರಾದ ಮನೋಜ್ ಎಸ್ ನಾಯ್ಕ್, ವೆಂಕಟರಮಣ ಹರಿಕಾಂತ್, ಅಕ್ಷತಾ, ಸಾಯಿನಾಥ್ ಬಾಬಿ ತಾಮ್ಸೆ, ರೋಹಿದಾಸ್ ತಾಮ್ಸೆ ಹಾಗೂ ಇತರರು ಇದ್ದರು. ಕಾರವಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಅಬಕಾರಿ ಇಲಾಖೆ 2 ದಿನಗಳ ನಿರಂತರ ಕಾರ್ಯಾಚರಣೆ ನಡೆಸಿದ್ದು 4 ಪ್ರತ್ಯೇಕ ಪ್ರಕರಣದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 7.17 ಲಕ್ಷ ರೂಪಾಯಿ ಮೌಲ್ಯದ ಗೋವಾ ಮದ್ಯ, ಬಿಯರ್ ಹಾಗೂ ಸಾಗಾಟಕ್ಕೆ ಬಳಸಲಾಗಿರುವ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆದರೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಜೂನ್ 26ರಂದು ಗೋವಾದಿಂದ ಅಕ್ರಮವಾಗಿ ತರಲಾಗುತ್ತಿದ್ದ 30 ಲೀಟರ್ ಮದ್ಯವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯವನ್ನ ಸುಮಾರು 33,265 ಎಂದು ಅಂದಾಜಿಸಲಾಗಿದೆ. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನವನ್ನ ಕೂಡ ಜಪ್ತಿ ಮಾಡಲಾಗಿದೆ. ಅದರ ಮೌಲ್ಯ 70,000 ರೂಪಾಯಿ ಅಂದಾಜಿಸಲಾಗಿದೆ. ಜೂನ್ 27ರಂದು ಮತ್ತೆ 3 ಪ್ರಕರಣಗಳು ದಾಖಲಾಗಿದ್ದು ಹೆಚ್ಚಿನ ಪ್ರಮಾಣದ ಮದ್ಯ ಹಾಗೂ ವಾಹನವನ್ನ ವಶಪಡಿಸಲಾಗಿದೆ. ಮೊದಲನೇ ಪ್ರಕರಣದಲ್ಲಿ ಅಂದಾಜು 48,000 ಮೌಲ್ಯದ 72 ಲೀಟರ್ ಗೋವಾ ಮದ್ಯ ವಶಪಡಿಸಿಕೊಂಡಿದ್ದು ಅದರ ಜೊತೆಗೆ ದ್ವಿಚಕ್ರ ವಾಹನ ಜಪ್ತಿ ಪಡಿಸಲಾಗಿದ್ದು 70,000 ಮೌಲ್ಯ ಎಂದು ಅಂದಾಜಿಸಲಾಗಿದೆ. ಇನ್ನು 2 ಹಾಗೂ 3ನೇ ಪ್ರಕರಣದಲ್ಲಿ 540 ಲೀಟರ್ ಮದ್ಯ, 72 ಲೀಟರ್ ಬಿಯರ್ ವಶಕ್ಕೆ ಪಡೆದಿದ್ದು ಇದರ ಮೌಲ್ಯ 3,56,000 ಎಂದು ಅಂದಾಜಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಇದರ ಮೌಲ್ಯ 1,40,000 ಆಗಬಹುದು ಎಂದು ಅಂದಾಜಿಸಲಾಗಿದೆ. ಒಟ್ಟು 2 ದಿನಗಳ ಕಾಲ ನಡೆದ ದಾಳಿಯಲ್ಲಿ 4 ಪ್ರಕರಣಗಳು ದಾಖಲಾಗಿದ್ದು 4.37 ಲಕ್ಷ ಬೆಲೆಯ 642 ಲೀಟರ್ ಮದ್ಯ ಹಾಗೂ ಅದರ ನೆರವಿಗೆ ಬಳಸಲಾದ 2.80 ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಪ್ರಕರಣಗಳನ್ನು ಸಂಬಂಧಿತ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಡಿವೈಎಸ್ಪಿ ರಮೇಶ್ ಭಜಂತ್ರಿ ಈ ಬಗ್ಗೆ ಮಾಹಿತಿ ನೀಡಿ ಮಂಗಳೂರು ಕೇಂದ್ರ ಕಚೇರಿಯಿಂದ ಗಡಿಯಲ್ಲಿ ಅಕ್ರಮ ಗೋವಾ ಮದ್ಯ ಸಾಗಾಟ ಹೆಚ್ಚಾಗುತ್ತಿದ್ದು ಇವುಗಳನ್ನು ತಡೆಯಲು ಸೂಚನೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಕಾರವಾರ ತಾಲೂಕಿನ ಮಾಜಾಳಿ ಗಡಿ ಬಳಿ ಮೈಂಗಿಣಿ ಮೂಡಗೇರಿ ಮಾಜಾಳಿ ಸಿಮೆಂಟ್ ಫ್ಯಾಕ್ಟರಿ, ಗಿರಿಜಾಬಾಯಿ ಸೈಲ್ ಕಾಲೇಜು ಭಾಗದಲ್ಲಿ ತಂಡ ಕಟ್ಟಿಕೊಂಡು ತಪಾಸಣೆ ನಡೆಸಿದ್ದು 4 ಪ್ರಕರಣವನ್ನು ದಾಖಲಿಸಿದ್ದೇವೆ. 7 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗೋವಾ ಮದ್ಯ ಹಾಗೂ 4 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ಪತ್ತೆಗೆ ಜಪ್ತಿಪಡಿಸಿಕೊಂಡ ವಾಹನ ನೋಂದಣಿ ಸಂಖ್ಯೆ ಆಧರಿಸಿ ವಾಹನ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸುತ್ತೇವೆ. 1.5 ವರ್ಷದವರೆಗೆ ಅಕ್ರಮ ಗೋವಾ ಮದ್ಯ ಸಾಗಾಟವಾದರೂ ಹಿಡಿಯಲು ಸಾಧ್ಯವಾಗಿಲ್ಲ. ಈ ಕುರಿತು ತಮ್ಮ ಅಸಹಾಯಕತೆ ತೋರಿಸಿದ ಅಬಕಾರಿ ಇಲಾಖೆಯವರು ಸಿಬ್ಬಂದಿ ಕೊರತೆಯಿಂದ ದಾಳಿ ಮಾಡಲು ಹಿನ್ನಡೆಯಾಗಿದೆ. ಹೀಗಾಗಿ ದಾಳಿ ಮಾಡಲು ಸಾಧ್ಯವಾಗ್ತಿಲ್ಲ. ಹೋಮ್ ಗಾರ್ಡ್ ನೀಡಲು ಬರೆದಿದ್ದೇವೆ. 2 ಮಾತ್ರ ನೀಡಿದ್ದು ದಾಳಿ ಮಾಡಿ ವಶಪಡಿಸಿಕೊಳ್ಳಲು ಸಿಬ್ಬಂದಿಗಳೇ ಇಲ್ಲ. ಮಳೆಯಲ್ಲೇ ಕಷ್ಟಪಟ್ಟು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದೇವೆ ಎಂದರು. ನಮ್ಮ ಅಬಕಾರಿ ಜೆಕೆ ಆಯುಕ್ತರು ಮಂಗಳೂರವರು ನಮಗೆ ಇಲ್ಲಿ ಗೋವಾ ಲಿಕ್ಕರ್ದೆಲ್ಲ ಇದು ಸಾಗಾಟ ಭಾಳ ಆಗ್ತಾ ಇದೆ, ಮಾರಾಟ ಭಾಳ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಇದು ಮಾಡೋದ್ರಿಂದ ನಾವು ಮಂಗೇರಿ, ಮೂಡಿಗೇರಿ ಸಿಮೆಂಟ್ ಫ್ಯಾಕ್ಟ್ರಿ ಮತ್ತು ಸೈಡ್ ಕಾಲೇಜು ಕಳೆದ 2 ದಿನದಲ್ಲಿ ನಾವೆಲ್ಲ ತಂಡ ಕಟ್ಟಿಕೊಂಡು ಕಾರವಾರ ಉಪವಿಭಾಗ ಮತ್ತು ಕಾರವಾರ ರೇಂಜ್ ವತಿಯಿಂದ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ತಂಡ ಕಟ್ಟಿಕೊಂಡು ಹಗಲು ರಾತ್ರಿ ಎಲ್ಲ ವಾಚ್ ಮಾಡಿ 4 ಕೇಸ್ ಮಾಡಿದ್ದೀವಿ. ಅದರಲ್ಲಿ 4 ಕೇಸಲ್ಲಿ 4 ಬೈಕ್ ಸೀಸ್ ಆಗಿದ್ದಾವೆ, 640 ಲೀಟರ್ ಗೋವಾ ಐಎಂಎಲ್ ಸೀಸ್ ಆಗಿದೆ, 72 ಲೀಟರ್ ಗೋವಾ ಬಿಯರ್ ಸೀಸ್ ಆಗಿದೆ. ಗೋವಾ ಬಿಯರ್
ಗೇರ್ ಮತ್ತು ಗೋವಾ ಐವಲ್ ಸೇರಿ 4,37,000 ಸೀಸನ್ ಮಾಡಿ ಅಮೌಂಟ್ ವ್ಯಾಲ್ಯೂ ಆಗುತ್ತೆ. ಮತ್ತೆ ಬೈಕ್ದು 4 ಬೈಕ್ದು 2,80,000 ರೂಪಾಯಿ ಆಗುತ್ತೆ ವ್ಯಾಲ್ಯೂ. ಟೋಟಲ್ 7,17,000 ಚಿಲ್ಲರೆ ಆಗುತ್ತೆ. ಮಾಡ್ತಾ ಇದೀವಿ. ಸ್ವಲ್ಪ ನಮಗೆ ಗೋವಾದವ್ರ ಕಡೆಯಿಂದ ಸ್ವಲ್ಪ ಅಲ್ಲಿಯೂ ಎಲ್ಲ ಅಧಿಕಾರಿಗಳೆಲ್ಲ ಸಂಪರ್ಕ ತಗೊಂಡು ಇದಕ್ಕೆಲ್ಲ ಅವರು ಮೂಲತಃ ಕಡಿವಾಣ ಹಾಕ್ಬೇಕಂತೇಳಿ ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡ್ತಾ ಇದೀವಿ. ಜಂಗಲದಲ್ಲಿ ಸ್ವಲ್ಪ ಹೋಗೋ ಸಮಸ್ಯೆ ಆಗ್ತಾ ಇದೆ ಮಳೆಗಾಲ ಇರೋದ್ರಿಂದ. ಮುಂದಿನ ದಿನಗಳೆಲ್ಲ ನಮಗೆ ಮೂಡಿಗೆರೆ ಸಿಕ್ತು ಮತ್ತು ಮಂಗೇರಿ ಸಿಕ್ಕಿದೆ. ಸೈನ್ಸ್ ಕಾಲೇಜು ಮತ್ತು ಸಿಮೆಂಟ್ ಫ್ಯಾಕ್ಟರಿ ಎಲ್ಲ ಕ್ಲೋಸ್ ಆಗಿದೆ ಇವಾಗ. ಅಂದ್ರೆ ಯಾವುದು ಪಾತ್ವೆ ಬರಕ್ಕೆ ಸಾಧ್ಯ ಇಲ್ಲ ಇವಾಗ. ಕಾರು ಬರಂಗಿಲ್ಲ ಅಂದ್ರೆ ಎಲ್ಲ ಗೇಟ್ ಹಾಕಿದ್ದಾರೆ. ಅವರೆಲ್ಲ ಗೇಟ್ ಹಾಕಿ ಕ್ಲೋಸ್ ಮಾಡಿದ್ರೆ ಎಲ್ಲ ಅಲ್ಲಿ ಅವರು ಹೆಡ್ ಲೋಡ್ ಬರ್ತದೆ ಮತ್ತೆ ಬೈಕ್ ಮೇಲೆ ಬರ್ತದೆ. ನಮಗೆ ಬೈಕ್ ಮೇಲಿದ್ದೇ ಸಿಕ್ಕಿದ್ದು. ಸಿಬ್ಬಂದಿ ಅವ್ರು ಕೊಡ್ತಾ ಇದೆ. ನಮ್ಮ ಸಬ್ ಡಿವಿಷನ್ಗೆ ಒಂದೇ ಗಾರ್ಡ್ ಇದೆ ಮತ್ತೆ ಒಬ್ಬರು ಲೇಡಿ ಗಾರ್ಡ್ ಇದಾರೆ. ಲೇಡಿ ಗಾರ್ಡ್ 1 ತಿಂಗಳಿಂದ ಅವ್ರ ಆಫೀಸ್ಗೆ ಬಂದಿಲ್ಲ. ಹೆಲ್ತ್ ಇಶ್ಯೂ ಇದೆ. ಕಾಲೇಜ್ ಎಲ್ಲ ಹಂಗಾಗಿದೆ. ನಮ್ಗೆ ಅಡ್ಡಾಡ್ಲಿಕ್ಕೆ ಜಂಗಲಲ್ಲಿ ಅಡ್ಡಾಡ್ಲಿಕ್ಕೆ ನಮ್ಗೆ ಸಿಬ್ಬಂದಿ ಇದ್ರು ಬಹಳ ಚೆನ್ನಾಗಿದೆ. ಮತ್ತೆ ಹೋಮ್ಗಾರ್ಡ್ ಕೇಳಿದೀವಿ, ಹೋಮ್ಗಾರ್ಡ್ ಕೊಡ್ತಾ ಇಲ್ಲ. ಕೊಟ್ಟಿದ್ದಾರೆ 1-2 ಕೊಟ್ಟಿದ್ದಾರೆ. ಅದೇ ನಮ್ಗೆ ಇಲ್ಲಿ ಗೋವಾ ಹತ್ತಿರೋದ್ರಿಂದ ಹೆಚ್ಚಿನ ಸಂಖ್ಯೆ ಇದ್ರೆ ನಮ್ಗೆ ಮಾಡ್ಲಿಕ್ಕೆ ಹೇಳಕ್ಕಾಗಲ್ಲ. ಸ್ವಲ್ಪ ಹೆಚ್ಚಿನ ನಮ್ಗೆ ನಮ್ಮ ಮಜುರ ಹುದ್ದೆ ಅಷ್ಟು ಇಲ್ಲ. ನಮ್ಮ ಸಬ್ ಡಿವಿಷನ್ಗೆ 4 ಜನ ಇದ್ರು, ಅದರಲ್ಲಿ ಒಬ್ಬನೇ ಕೆಲಸ ಮಾಡ್ತಾ ಇದ್ದಾರೆ. ತಂಡಕ್ಕೆ ಒಂದು 5-6 ಜನ ಇರ್ತಂದ್ರೆ ನಾವು ಏನೋ ಮಾಡಬಹುದು. ಒಂದು ಅಥವಾ 2-3 ತಂಡ ಮಾಡ್ಕೊಂಡು ಏನೋ ಮಾಡಬಹುದು. ಈಗ ನಮ್ಮ ಜೆ ಸಿ ಸಾಹೇಬರು ವಿಶೇಷ ತಂಡ ಮಾಡಂತ ಹೇಳಿದ್ದಾರೆ. ಆ ಪ್ರಕಾರ ನಮ್ಮ ಡಿ ಸಿ ಸಾಹೇಬರು ಏನಿದೆ ವಿಶೇಷ ತಂಡನೂ ಮಾಡಿದ್ದಾರೆ. ಒಂದು 4 ಜನರದ್ದು ಒಂದು ತಂಡ ಮಾಡಿ ಒಂದು ವೆಹಿಕಲ್ ಕೊಟ್ಟು ಇದೇ ಇರ್ತೀವಿ. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ.
ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.